ಅದೊಂದು ವೆಹಿಕಲ್ ಕೊಡ್ತೀರಿ ಅಂತ ಹೇಳ್ಬಿಡಿ ಸರ್. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ ಅವರು. ಕುಮಾರಸ್ವಾಮಿಗಾಗಲಿ, ವಿಜಯೇಂದ್ರನಿಗಾಗಲಿ, ಅಶೋಕನಿಗಾಗಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅವರ ಹಗರಣಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು. ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು. ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ. ನಾಳೆ ಚನ್ನಪಟ್ಟಣದಲ್ಲಿ, ನಾಳಿದ್ದು ಮಂಡ್ಯದಲ್ಲಿ, ಆಮೇಲೆ ಇದರಲ್ಲಿ ಯಾವುದಾದ್ರು ಮಂಡ್ಯ ಆದಮೇಲೆ ಶ್ರೀರಂಗಪಟ್ಟಣ, ಅದು ಮುಂಚೆ ಮದ್ದೂರಿನಲ್ಲಿ, ಆಮೇಲೆ ಮಂಡ್ಯದಲ್ಲಿ, ಆಮೇಲೆ ಶ್ರೀರಂಗಪಟ್ಟಣ, ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನು 9ನೇ ತಾರೀಕು ಮಾಡ್ತೀವಿ. ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಸರ್. ಯಾರು? ಯಡಿಯೂರಪ್ಪ. ಪೋಕ್ಸೋ ಕೇಸ್ ಸಿಕ್ಕಾಕೊಂಡವ್ರಲ್ಲ ಏನ್ ಮಾಡ್ಬೇಕು ಅವರು? ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಚಾರ್ಜ್ ಶೀಟ್ ಆಗಿದೆ ಕಡೆ ಗೊತ್ತಾ ನಿಂಗೆ ಇದು? ಮತ್ತೆ ರಾಜೀನಾಮೆ ಏನಕ್ಕೆ ಹೋಗಿ ಕೇಳಲ್ಲ? ಅವ್ರಿಗೆ ನೈತಿಕತೆ ಏನಿದೆ? ಈ ರಾಜಕೀಯದಲ್ಲಿ ಇರ್ಲಿಕ್ಕೇ ನಾಲಾಯಕ ಅವರು. ಕುಮಾರಸ್ವಾಮಿ ಹೇಳಿದ್ದಾರೆ ಸರ್, ಮೂಡ ಹಗರಣ ಟ್ರಯಲ್ ಪಿಕ್ಚರ್ ಬಾಕಿ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ, ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು. ಕುಮಾರಸ್ವಾಮಿ ಅವರು, ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ. ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡಿಸ್ತೀವಿ ಅಂತ ಹೇಳ್ಬಿಡಿ. ಇನ್ಫಾರ್ಮೇಶನ್ ಆಫೀಸ್ಗೆ, ಸರ್ಕಾರಿ ಆಫೀಸ್ಗೆ, ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ತಾಳಪ್ಪ ಇದೆಯಾ ಇನ್ಫಾರ್ಮೇಶನ್. ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ. ನಮ್ಮ ರಾಜಣ್ಣನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಮಾಡ್ಕೊಡ್ತಾರೆ.